ಕೊಲೆಯಲ್ಲಿ ದರ್ಶನ್ ಪಾತ್ರ. ವಿಚಾರಣೆ ವೇಳೆ ದರ್ಶನ್ ಹೆಸರು ಬಾಯ್ಬಿಟ್ಟ ಆರೋಪಿಗಳು. ಪೊಲೀಸರಿಂದ ಬಂಧಿತ ಆರೋಪಿಗಳ ತೀವ್ರ ವಿಚಾರಣೆ ನಡೆಸಲಾಗ್ತಾ ಇದೆ. 5 ಇನ್ಸ್ಪೆಕ್ಟರ್ಗಳ ತಂಡದಿಂದ ಆರೋಪಿಗಳಿಗೆ ಗ್ರಿಲ್. ಕೊಲೆಯಲ್ಲಿ ದರ್ಶನ್ ಪಾತ್ರದ ಬಗ್ಗೆ ಕೆಲ ಆರೋಪಿಗಳು ಹೇಳಿಕೆ ದಾಖಲು ಮಾಡಿದ್ದಾರೆ. ಕಾಮಾಕ್ಷಿಪಾಳ್ಯ ಇನ್ಸ್ಪೆಕ್ಟರ್ ರಿಂದ ದರ್ಶನ್ ತೀವ್ರ ವಿಚಾರಣೆ ನಡೀತಾ ಇದೆ. ಕೆಲ ಆರೋಪಿಗಳು ದರ್ಶನ್ ಹೆಸರು ಬಾಯ್ಬಿಟ್ಟಿದ್ದಾರೆ. ಮತ್ತೊಂದು ಸಲ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ರವಿ. ಕೆಲ ಆರೋಪಿಗಳು ದರ್ಶನ್ ಪಾತ್ರದ ಬಗ್ಗೆ ಮಾಹಿತಿ ನೀಡಿದ್ದಾರೆ ಅನ್ನೋದು ಸದ್ಯಕ್ಕೆ ಸಿಗ್ತಾ ಇರೋ ಮಾಹಿತಿ. ಯಾರೆಲ್ಲ ಇದ್ರ ಬಗ್ಗೆ ಮಾತಾಡಿದ್ದಾರೆ, ಸೊ ದರ್ಶನ್ ಪಾತ್ರದ ಬಗ್ಗೆ ಏನೆಲ್ಲ ಇನ್ಫಾರ್ಮೇಶನ್ಸ್ ಇಲ್ಲಿವರೆಗೆ ಪೊಲೀಸರಿಗೆ ಹೇಳಿದ್ದಾರೆ ಆರೋಪಿಗಳು? ಭವನ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಈಗ ಆಲ್ರೆಡಿ ಒಟ್ಟು 10 ಜನ ಆರೋಪಿಗಳನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿರುವಂಥದ್ದು. ಆ ಪೈಕಿ ಪವನ್ ಅನ್ನುವಂತಹ ಒಬ್ಬ ವ್ಯಕ್ತಿ, ಈತ ದರ್ಶನ್ಗೂ ಆಪ್ತ ಮತ್ತು ಪವಿತ್ರ ಗೌಡ ಅವ್ರಿಗೂ ಕೂಡ ಆಪ್ತ. ಅದೇ ರೀತಿ ರಾಘವೇಂದ್ರ ಅಂದರೆ ದರ್ಶನ್ ಫ್ಯಾನ್ಸ್ ಅಸೋಸಿಯೇಷನ್ ಚಿತ್ರದುರ್ಗ, ಇವರು ಕೂಡ ದರ್ಶನ್ಗೆ ಆಪ್ತರಾಗಿರುವಂಥದ್ದು. ಇವರು ಸೇರಿದಂತೆ ಒಟ್ಟು 10 ಜನರನ್ನು ಕೂಡ ಈಗ ಆಲ್ರೆಡಿ ಬಂಧನ ಮಾಡಿದ್ದಾರೆ. ಈ ಪೈಕಿ ಆರೋಪಿಗಳ ಪ್ರತಿ ಇಬ್ಬರು ಆರೋಪಿಗಳನ್ನು ಕೂಡ ಒಬ್ಬೊಬ್ಬ ಇನ್ಸ್ಪೆಕ್ಟರ್ ಕೂಡ ವಿಚಾರಣೆ ಮಾಡ್ತಿದ್ದಾರೆ. ವಿಚಾರಣೆಯ ಹಂತದಲ್ಲಿ ಇಬ್ಬರು ಆರೋಪಿಗಳು ಅಂದರೆ ಆ ಇಬ್ಬರು ಆರೋಪಿಗಳು ಯಾರು ಅನ್ನೋದು ನಮಗೂ ಕೂಡ ಪೊಲೀಸರು ಬಿಟ್ಟುಕೊಡ್ತಿಲ್ಲ. ಆದರೆ ಅವರು ತನಿಖಾಧಿಕಾರಿಗಳ ಮುಂದೆ ಹೇಳಿರುವಂತಹ ಮಾಹಿತಿ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿರುವಂಥದ್ದು. ಇಬ್ಬರು ಆರೋಪಿಗಳು ದರ್ಶನನ್ನು ಆ ಜಾಗದಲ್ಲಿ ನಾವು ನೋಡಿದ್ವಿ, ಈ ಒಂದು ಪ್ರಕರಣದಲ್ಲಿ ಅವರ ಇನ್ವಾಲ್ವ್ಮೆಂಟ್ ಇದೆ ಅನ್ನುವಂತಹ ಮಾಹಿತಿಯನ್ನು ತನಿಖಾಧಿಕಾರಿಗಳು ಕೊಟ್ಟಿರುವಂಥದ್ದು. ಅವರ ಹೇಳಿಕೆಯನ್ನು ಆಧಾರ ಮಾಡಿಕೊಂಡು ಈಗ ಆಲ್ರೆಡಿ ವಿಡಿಯೋ ರೆಕಾರ್ಡ್ ಮಾಡಲಾಗಿರುವಂಥದ್ದು, ಜೊತೆಗೆ ಸ್ಟೇಟ್ಮೆಂಟ್ ಅನ್ನು ಕೂಡ ಮಾಡಿ ಸಹಿ ಕೂಡ ಆಗಿರುವಂಥದ್ದು. ಅಂದರೆ ಅವರ ಇಬ್ಬರ ಹೇಳಿಕೆಯ ಆಧಾರದ ಮೇಲೆ ದರ್ಶನ್ ಅವರ ಪಾತ್ರ ಈ ಒಂದು ಕೊಲೆ ಪ್ರಕರಣದಲ್ಲಿ ತುಂಬಾ ದೃಢ ಆಗುತ್ತಾ ಹೋಗುತ್ತೆ. ಜೊತೆಗೆ ಈಗ ಆಲ್ರೆಡಿ ಸಿಕ್ಕಿರುವಂತಹ ಡಿಜಿಟಲ್ ಎವಿಡೆನ್ಸ್ ಮತ್ತು ಟೆಕ್ನಿಕಲ್ ಎವಿಡೆನ್ಸ್, ಜೊತೆಗೆ ರೇಣುಕಾ ಸ್ವಾಮಿ ಅವರ ಮೃತದೇಹದ ಮೇಲೆ ಸಿಕ್ಕಂತಹ ಒಂದಷ್ಟು DNA ಶಾಂಪಲ್ಸ್ ಇದೆಯಲ್ಲ, ಇದೆಲ್ಲವನ್ನು ಕೂಡ ಈಗ ಅರೆಸ್ಟ್ ಆಗಿರುವಂತಹ 10 ಜನ ಆರೋಪಿಗಳ DNA ಜೊತೆ ಶಾಂಪಲ್ ಟೆಸ್ಟ್ ಕೂಡ ಮಾಡಲಾಗುತ್ತೆ. ಅದರಲ್ಲಿ 80% ಮೇಲೆ ಮ್ಯಾಚ್ ಆದಂತಹ ಆರೋಪಿಗಳಿಗೆ ಈ ಒಂದು ಕೊಲೆಯಲ್ಲಿ ದೃಢ ಅನ್ನುವಂತಹ ಆರೋಪ ಕೂಡ ಸಾಬೀತಾಗುವಂಥದ್ದು. ಸೊ ಈ ಹಿನ್ನೆಲೆ ಈ ಒಂದು ಎಲ್ಲ ಪ್ರಕ್ರಿಯೆಯನ್ನು ಕೂಡ ಮಾಡಲಾಗಿರುವಂಥದ್ದು. ನಮಗೆ ದೊರೆತಿರುವಂತಹ ಮಾಹಿತಿ ಪ್ರಕಾರ ಈಗ ಆಲ್ರೆಡಿ ಬಂಧನಕ್ಕೆ ಒಳಪಟ್ಟಂತಹ 10 ಆರೋಪಿಗಳ ಪೈಕಿ ಇಬ್ಬರು ದರ್ಶನ್ ಅವರ ಪಾತ್ರ ಏನು ಅನ್ನೋದನ್ನ ಅನ್ನಪೂರ್ಣೇಶ್ವರಿ ನಗರದ ಪೊಲೀಸರ ಮುಂದೆ ಬಾಯ್ಬಿಟ್ಟಿರುವಂಥದ್ದು. ಆ ಎಲ್ಲ ಹೇಳಿಕೆಯನ್ನು ಕೂಡ ಪೊಲೀಸರು ದಾಖಲು ಮಾಡ್ಕೊಂಡಿದ್ದಾರೆ. ಭಾವನಾ, ರವಿ, ಒಂದು ದರ್ಶನ್ ಪಾತ್ರ ಅಂತ ಹೇಳೋದಾದ್ರೆ ಆ ಆರೋಪಿಗಳು ಏನಂತ ಹೇಳಿದ್ದಾರೆ? ಅಂದ್ರೆ ಡೈರೆಕ್ಟ್ ಆಗಿ ದರ್ಶನ್ ಹಲ್ಲೆ ಮಾಡಿದ್ರು ಅಂತಾನಾ, ಅಥವಾ ಅವರ ಮುಂದೆ ಇವರು ಹಲ್ಲೆ ಮಾಡಿದ್ರು ಅಂತಾನಾ? ಒಂದು ಹಾಗೆ DNA ಎವಿಡೆನ್ಸ್ ಸಿಕ್ಕಿದ್ಯಾ? ರೇಣುಕಾ ಸ್ವಾಮಿ ಅವರ ದೇಹದ ಮೇಲೆ ಎವಿಡೆನ್ಸ್ ಸಿಕ್ಕಿದೆ ಅಂದ್ರೆ ಸುಮಾರು ಎಷ್ಟು DNA ಎವಿಡೆನ್ಸ್ ಸಿಕ್ಕಿದೆ? ಈ ಮಾಹಿತಿಯನ್ನು FSL ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಕೂಡ ಬಿಟ್ಕೊಡಲ್ಲ. ಆದರೆ ನಮಗೆ ಇರುವಂತಹ ಒಂದಷ್ಟು ಮಾಹಿತಿ ಪ್ರಕಾರ ಮತ್ತು FSL ಇರುವಂತಹ ಒಂದಷ್ಟು ಅಂದರೆ ರೇಣುಕಾಸ್ವಾಮಿ ಅವರ ಮೃತದೇಹವನ್ನು FSL ಪರೀಕ್ಷೆ ಮಾಡುವಂತಹ ಅಧಿಕಾರಿಗಳ ಪೈಕಿ ನಾವು ಕೂಡ ಒಂದಷ್ಟು ಮಾಹಿತಿಯನ್ನು ಅವರಿಂದ ಕಲೆ ಹಾಕುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ವಿ. ಈಗ ಆಲ್ರೆಡಿ ಮೃತದೇಹದ ಮೇಲೆ ಇಬ್ಬರ DNA ಶಾಂಪಲ್ಸನ್ನು ಕೂಡ ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಇದೆ. ಅಂದರೆ ತೊಡೆ ಭಾಗಕ್ಕೆ ಕಾಲಿನಿಂದ ಹೊಡೆದಂತಹ ಸಂದರ್ಭದಲ್ಲಿ ಸಿಕ್ಕಂತಹ DNA ಇರ್ಬೋದು, ಜೊತೆಗೆ ಕೂದಲನ್ನು ಕೈಯಿಂದ ಎಳೆದಂತಹ ಸಂದರ್ಭದಲ್ಲಿ ಸಿಕ್ಕಂತಹ DNA ಇರ್ಬೋದು, ಜೊತೆಗೆ ಒಂದು ರಾಡಿಂದ ಹೊಡೆದಂತಹ ಸಂದರ್ಭದಲ್ಲಿ ಆ ರಾಡಲ್ಲಿ ಅಂಟಿಕೊಂಡಿರುವಂತಹ DNA ಅಂಶಗಳಿರ್ಬೋದು. ಈ ರಾಡ್ ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಕೊಡದೆ ಅದರಲ್ಲೂ ಕೂಡ ಒಂದಷ್ಟು DNA ಅಂಶಗಳನ್ನು ಕೂಡ ತೆಗೆದುಕೊಂತಾರೆ. ಈ ಒಂದು DNAಗಳನ್ನು ಈಗ ಬಂಧನಕ್ಕೆ ಒಳಪಟ್ಟಂತಹ 10 ಆರೋಪಿಗಳ DNA ಜೊತೆ ಮ್ಯಾಚ್ ಮಾಡಲಾಗುತ್ತೆ. ಇದು ಸಾಕಷ್ಟು ದೊಡ್ಡ ಪ್ರೋಸೆಸ್ ಆಗುತ್ತೆ. ಕನಿಷ್ಠ ಪಕ್ಷ 10 ರಿಂದ 15 ದಿವಸಗಳ ಕಾಲ ಆ DNA ರಿಪೋರ್ಟ್ ಬರಬೇಕಾಗುತ್ತೆ. ಇವರು ತರಾತುರಿಯಲ್ಲಿ ಕೆಲವು ಕಡೆ ಬೇರೆ ಕಡೆ ತೆಗೆದುಕೊಳ್ಳುವಂತಹ ಪ್ರಕ್ರಿಯೆ ಇದ್ರೂ ಕೂಡ ಇದನ್ನ ದೃಢೀಕೃತವಂತಹ FSL ಇಲಾಖೆಯಿಂದನೇ ಕೊಡಬೇಕಾಗುತ್ತೆ. ಸೊ ಹೀಗಾಗಿ ಒಂದು 10 ರಿಂದ 15 ದಿವಸಗಳ ಕಾಲಾವಕಾಶ ಬೇಕಾಗುತ್ತೆ. ಸೊ ಆ ಸಂದರ್ಭದಲ್ಲಿ ಆ ರಿಪೋರ್ಟ್ ಬಂದಂಥ ಸಂದರ್ಭದಲ್ಲಿ ಯಾರ್ಯಾರ DNA ಮ್ಯಾಚ್ ಆಯಿತು, ಇನ್ ಕೇಸ್ ದರ್ಶನ್ ಅವರ DNA ಮ್ಯಾಚ್ ಆಯಿತಾ ಅಥವಾ ಈ ಪ್ರಕರಣದಲ್ಲಿ ಉಳಿದ 9 ಜನ ಆರೋಪಿಗಳಿಂದ ಅವರ DNA ಮ್ಯಾಚ್ ಆಯಿತಾ ಅನ್ನೋದು ಆಗಷ್ಟೇ ಗೊತ್ತಾಗುತ್ತೆ. ಸದ್ಯದ ಮಾಹಿತಿ ಪ್ರಕಾರ ಮೃತದೇಹದ ಮೇಲೆ 3 DNA ಕೂಡ ಶಾಂಪಲ್ ಕೂಡ ತೆಗೆದುಕೊಂಡಿದ್ದಾರೆ ಅನ್ನುವಂತಹ ಅಂದರೆ ಬೇರೆ ವ್ಯಕ್ತಿಗಳ DNA ಕೂಡ ಅಲ್ಲಿ ಟಚ್ ಆಗಿದೆ ಅನ್ನುವಂತಹ ಮಾಹಿತಿ ಇದೆ. ಅದು ಮುಂದಿನ ಹಂತ ಕೂಡ ಆಗುತ್ತೆ. ಜೊತೆಗೆ
ಈ ಹಂತದಲ್ಲೂ ಕೂಡ ತನಿಖಾಧಿಕಾರಿಗಳು ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಸಂಬಂಧಪಟ್ಟಂತಹ ಆರೋಪಿಗಳು ಕೂಡ ಬಾಯ್ಬಿಟ್ಟಿರುವಂಥದ್ದು. ಅಂದರೆ ದರ್ಶನ್ ಅವರ ಪಾತ್ರ ಈ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರ ಪಾತ್ರ ಏನು ಅನ್ನೋದನ್ನು ಕೂಡ ಬಾಯ್ಬಿಟ್ಟಿರುವಂಥದ್ದು. ಆದರೆ ಈಗ ಪೊಲೀಸರ ಮುಂದೆ ತಪ್ಪನ್ನು ಒಪ್ಪಿಕೊಂಡಿರುವಂತಹ ಇಬ್ಬರು ಆರೋಪಿಗಳು ದರ್ಶನ್ ಅವರು ಈ ಪ್ರಕರಣದಲ್ಲಿ ಇದ್ದರು ಅನ್ನುವಂತಹ ಮಾಹಿತಿ ಕೊಟ್ಟಿದ್ದಾರೆ. ಆದರೆ ದರ್ಶನ್ ಅವರೇ ಅಲ್ಲೇ ನಡೆಸಿದಾರ ಅಥವಾ ದರ್ಶನ್ ಅವರು ಕಿಡ್ನ್ಯಾಪ್ ಮಾಡೋದಕ್ಕೆ ಹೇಳಿದಾರ, ಈ ಜಾಗಕ್ಕೆ ಕರ್ಕೊಂಬಂದು ಹೇಳಿದಾರ ಅನ್ನೋದು ನಮಗೆ ಗೊತ್ತಿಲ್ಲ. ಯಾಕಂದರೆ ಈ ಒಂದು ಪ್ರಕರಣದಲ್ಲಿ ತುಂಬ ಜನ ಬರ್ತಾರೆ. ಕೇವಲ ರಘುವಿಗೆ ಫೋನ್ ಮಾಡಿ ದರ್ಶನ್ ಅವರು ಚಿತ್ರದುರ್ಗದಿಂದ ಆತನನ್ನು ಎತ್ತಾಕೊಂಡು ಬನ್ನಿ ಅಂತಾರೆ, ಅಷ್ಟೇ ರಘು ಗೊತ್ತಿರುವಂತಹ ಪಾರ್ಟು. ಅದಾದಮೇಲೆ ಆತನನ್ನು ಮತ್ತೊಂದು ಕಡೆ ಇಡ್ತಾರೆ, ಅಲ್ಲಿಂದ ಈ ಶೆಡ್ಗೆ ಕರ್ಕೊಂಡ್ಬನ್ನಿ ಅಂತೇಳಿ ಇನ್ನೊಬ್ಬ ವ್ಯಕ್ತಿ ಪವನ್ ಅನ್ನುವಂತಹ ವ್ಯಕ್ತಿ ಹೇಳ್ತಾರೆ. ಆ ಪವನ್ಗೆ ಗೊತ್ತಿರುವಂಥದ್ದು ಅಷ್ಟೇ, ಯಾಕಂದರೆ ಆ ಶೆಡ್ಡಲ್ಲಿ ಹೋಗ್ತಿರುವಂತಹ ವ್ಯಕ್ತಿಗಳು ಕೇವಲ 3 ಮಾತ್ರ. ಸೊ ಆ ಮೂವರು ಬಾಯಿ ಬಿಡಬೇಕಾಗುತ್ತೆ. ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಇನ್ನು 3 ಕೂಡ ಅವರು ದರ್ಶನ್ ಅವರ ಪಾತ್ರವನ್ನು, ಅಂದರೆ ಶೆಡ್ನಲ್ಲಿ ರೇಣುಕಾ ಸ್ವಾಮಿ ಅವ್ರಿಗೆ ನಿಜಕ್ಕೂ ಕೂಡ ದರ್ಶನ್ ಹೊಡೆದ್ರ ಇಲ್ವ ಅನ್ನೋದು ಆ ಉಳಿದ ದರ್ಶನ್ ಜೊತೆಗಿದ್ದಂತಹ ಆ ಇಬ್ಬರು ವ್ಯಕ್ತಿಗಳಿಗೆ ಗೊತ್ತಿರುತ್ತೆ. ಆದರೆ ಆ ಇಬ್ಬರು ವ್ಯಕ್ತಿಗಳು ಕೂಡ ಇನ್ನೂ ಬಾಯಿ ಬಿಟ್ಟಿಲ್ಲ. ಸೊ ಹೀಗಾಗಿ ಅವರ ವಿಚಾರಣೆ ಕೂಡ ಆರಂಭವಾಗಿದ್ದು. ಅಂದರೆ ಈ ಒಂದು ಪ್ರಕರಣದಲ್ಲಿ ಭಾಗಿಯಾದಂತಹ 10 ಜನ ಆರೋಪಿಗಳ ಪೈಕಿ ಇಬ್ಬರು ದರ್ಶನ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಇತ್ತು, ಜೊತೆಗೆ ಈ ಪ್ರಕರಣ ದರ್ಶನ್ಗೆ ಸಂಬಂಧವಿದೆ ಅನ್ನುವಂತಹ ಮಾಹಿತಿಯನ್ನು ಹೇಳಿದ್ದಾರೆ ಹೊರತಾಗಿ ದರ್ಶನ್ ಯಾವ ರೀತಿ ಹೊಡೆದ್ರು, ಏನರಲ್ಲಿ ಹೊಡೆದ್ರು, ದರ್ಶನ್ ನಿಜಕ್ಕೂ ರೇಣುಕಾಸ್ವಾಮಿ ಕೊಲೆಗೆ ನಿಜಕ್ಕೂ ಕೂಡ ದರ್ಶನ್ ಕಾರಣ ಅನ್ನುವಂತಹ ಅಂಶಗಳನ್ನು ಅವರು ಪೊಲೀಸ್ ಅಧಿಕಾರಿಗಳ ಮುಂದೆ ಯಾವುದೇ ಕಾರಣ ಕೂಡ ಸ್ಪಷ್ಟಪಡಿಸಿಲ್ಲ. ಸೊ ಹೀಗಾಗಿ ತನಿಖೆಯ ಹಂತದ ಭಾಗವಾಗಿ ಮುಂದಿನ ದಿನಗಳಲ್ಲಿ ಅಥವಾ ದರ್ಶನ್ ಅವರನ್ನು ವಶಕ್ಕೆ ಪಡಿಸಿಕೊಂಡು ಅವರ ತಪ್ಪಿಗೆ ಹೇಳಿಕೆಯನ್ನು ಕೂಡ ಪಡೆಯಬಹುದು. ಆ ಸಂದರ್ಭದಲ್ಲಿ ದರ್ಶನ್ ರಿವೀಲ್ ಕೂಡ ಆಗ್ಬೋದು, ಹೌದು ಕೋಪದಲ್ಲಿ ನಾನೇ ಹೊಡೆದಿದ್ದೀನಿ ಅನ್ನುವಂತಹ ಮಾಹಿತಿಯನ್ನು ಬಿಟ್ಟಂತ ಸಂದರ್ಭದಲ್ಲಿ ಅದು ಸಾಕಷ್ಟು ದೊಡ್ಡ ಪುರಾವೆ ಕೂಡ ಆಗುತ್ತೆ. ಆದರೆ ಸದ್ಯದ ಮಾಹಿತಿ ಪ್ರಕಾರ 10 ಜನ ಆರೋಪಿಗಳ ಪೈಕಿ ಇಬ್ಬರು ಈ ಒಂದು ಪ್ರಕರಣದಲ್ಲಿ ದರ್ಶನ್ ಪಾತ್ರ ಇದೆ ಅನ್ನೋದನ್ನ ಮಾತ್ರ ಸ್ಪಷ್ಟಪಡಿಸಿದ್ದಾರೆ ಹೊರತಾಗಿ ದರ್ಶನ್ ಈ ಕೊಲೆ ಮಾಡಿದ್ದಾರೆ ಅನ್ನೋದನ್ನ ಅವ್ರು ಯಾವುದೇ ಕಾರಣಕ್ಕೂ ಕೂಡ ಇಲ್ಲ. ಇದು ನಮಗೆ ಬಂದಿರುವಂತಹ ಮಾಹಿತಿ. ಭಾವನಾ, ಈಗ ಆ ಶೆಡ್ನಲ್ಲಿ ಒಂದು ರೂಮ್ ಇತ್ತು, ಅಲ್ಲಿ ಹಲ್ಲೆ ನಡೆದಿರೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ರಿ ಈ ಹಿಂದೆನೂ ಕೂಡ. ಅಲ್ಲಿ ಏನೆಲ್ಲ ಎವಿಡೆನ್ಸ್ ಸದ್ಯದವರೆಗೆ FSL ಗೆ ಸಿಕ್ಕಿದೆ? ಅಂದ್ರೆ ಅಲ್ಲಿ ಬಂದಿರುವಂತಹ ತಜ್ಞರು ಏನೆಲ್ಲ ಎವಿಡೆನ್ಸ್ ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಲ್ಲಿ? ಅಂದರೆ ಏನು RR ನಗರದಲ್ಲಿರುವಂತಹ ಶೆಡ್ಗೂ ಕೂಡ ACP ಚಂದನ್ ಮತ್ತು ಮತ್ತೊಬ್ಬ ಇನ್ಸ್ಪೆಕ್ಟರ್ ಕೂಡ ಹೋಗಿ ಭೇಟಿ ಮಾಡಿ ಇವತ್ತು ಬೆಳಗ್ಗೆ ಪರಿಶೀಲನೆ ಮಾಡಿದ್ದಾರೆ. ಪರಿಶೀಲನೆ ಮಾಡಿದಂತಹ ಸಂದರ್ಭ ಅಂದರೆ RR ನಗರದ ಆ ಶೆಡ್ ಪೋರ್ಷನ್ನು ನಿನ್ನೆ ರಾತ್ರಿ ಅಷ್ಟೇ ಗೊತ್ತಾಗಿರುವಂಥದ್ದು ಪೊಲೀಸ್ ಅಧಿಕಾರಿಗಳಿಗೆ. ಸೊ ಹೀಗಾಗಿ ಅವರು ರಾತ್ರಿ ಯಾರೂ ಹೋಗಿಲ್ಲ, ಇವತ್ತು ಬೆಳಗ್ಗೆ ಒಂದು ಟೀಮ್ ಕೂಡ ಹೋಗಿದೆ. ಹೋದಂಥ ಸಂದರ್ಭದಲ್ಲಿ ಶೆಡ್ನ ಮುಂಭಾಗ ಇರುವಂತಹ CCTVಗಳು ದೃಶ್ಯಗಳನ್ನು ಕೂಡ ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡಿದ್ದಾರೆ. ಅಲ್ಲಿ CCTV ದೃಶ್ಯಗಳು ಇರುವುದು ತುಂಬ ಸ್ಪಷ್ಟವಾಗಿರುತ್ತೆ. ಯಾಕಂದರೆ ಆ ಶೆಡ್ನ ಮಾಲೀಕರಾದಂತಹ ಜಯಣ್ಣ ಅವರನ್ನು ಮೊದಲನೇದಾಗಿ ಪೊಲೀಸರು ಸಂಪರ್ಕ ಮಾಡಿದ್ದಾರೆ. ಆ ಜಯಣ್ಣ ಅವರನ್ನು ಸ್ಪಾಟ್ಗೆ ಕರ್ಸ್ಕೊಂಡಿದ್ದಾರೆ. ಜಯಣ್ಣ ಅವರಿಂದ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಜೊತೆಗೆ ಯಾವಾಗ ಈ CCTVಗಳನ್ನು ಇನ್ಸ್ಟಾಲ್ ಮಾಡಲಾಯಿತು ಅನ್ನುವಂತಹ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾರೆ. ಜೊತೆಗೆ ಅಂದರೆ 8ನೇ ತಾರೀಕು ಕೂಡ ಈ CCTVಗಳು ರನ್ ಆಗಿದ್ದು ಅನ್ನೋ ಮಾಹಿತಿಯನ್ನು ಕನ್ಫರ್ಮ್ ಮಾಡಿಕೊಂಡಂಥ ಅಧಿಕಾರಿಗಳು ಆ DVR ಸೆಕ್ಷನ್ಗೆ ಹೋಗ್ತಾರೆ. ಆ DVR ಸೆಕ್ಷನ್ಗೆ ಹೋಗಿ 8ನೇ ತಾರೀಕು ಸಾಯಂಕಾಲ ನಡೆದ ಘಟನೆಗಳ ಸಂಪೂರ್ಣ ವಿವರಣೆಯನ್ನು ಕೂಡ ಓಪನ್ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ಅಲ್ಲಿ 2 ಕಾರುಗಳು ಶೆಡ್ನ ಮುಂಭಾಗ ಬಂದಿರುವುದು ಕನ್ಫರ್ಮ್ ಆಗುತ್ತೆ. ಜೊತೆಗೆ 3 ವ್ಯಕ್ತಿಗಳು ಆ ಶೆಡ್ನ ಒಳಭಾಗಕ್ಕೆ ಹೋಗಿರೋದು ಕನ್ಫರ್ಮ್ ಆಗುತ್ತೆ. ಆದರೆ ಶೆಡ್ನ ಮೂಲೆಯಲ್ಲಿ ಮತ್ತೊಂದು ಸಣ್ಣ ಕೊಠಡಿ ಕೂಡ ಇದೆ. ಅಲ್ಲಿ ಯಾವುದೇ CCTVಗಳು ಕೂಡ ಇಲ್ಲ. ಆ ಭಾಗಕ್ಕೆ ಕರ್ಕೊಂಡು ಹೋದ್ರು ಅನ್ನುವಂತಹ ಮಾಹಿತಿ ಬರ್ತಾ ಇರುವಂಥದ್ದು. ಬಹುಶಃ ಅಂದ್ರೆ ಘಟನೆ ನಡೆದಂತಹ ಜಾಗ ಅಂದ್ರೆ ರೇಣುಕಾಸ್ವಾಮಿ ಉಸಿರು ಬಿಟ್ಟಂತಹ ಜಾಗ ಏನಿದೆ ಆ ಜಾಗದಲ್ಲಿ ಯಾವುದೇ CCTV ಇಲ್ಲ ಅನ್ನುವಂತಹ ಮಾಹಿತಿ ನಮಗೆ ಬರ್ತಾ ಇರೋದು. ಜೊತೆಗೆ ಈಗ ಆಲ್ರೆಡಿ ಭದ್ರತಾ ಸಿಬ್ಬಂದಿಯನ್ನು ಕೂಡ ಹೇಳಿಕೆಯನ್ನು ಪಡ್ಕೊಂಡಿದ್ದಾರೆ. ಜೊತೆಗೆ ಆ ಭಾಗದಲ್ಲಿ ಆ ಕಾರ್ಗಳು ಅಡ್ಡಾಡಿರುವಂತಹ ಸಂಪೂರ್ಣವಾದಂತಹ ಏರಿಯಾದ CCTV ದೃಶ್ಯಗಳನ್ನು ಕೂಡ ಕಲೆ ಹಾಕಿರುವಂಥದ್ದು. ಆ ಏರಿಯಾದಲ್ಲಿ 2 ಕಾರ್ಗಳು ಪಾಸ್ ಆಗ್ತವೆ. ಆ ಪಾಸ್ ಆದಂತಹ ಕಾರ್ಗಳು ಶೆಡ್ನ ಮುಂಭಾಗ ಬಂದು ನಿಂತ್ಕೊಂತವೆ. ಈ ಎಲ್ಲ ಮಾಹಿತಿಯನ್ನು ಕೂಡ ಕಲೆ ಹಾಕಿರುವಂಥದ್ದು. ಭಾವನಾ, ಎಸ್, ಧನ್ಯವಾದ ರವಿ ನಿಮ್ಮೆಲ್ಲ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.